ನಗರದ ಸಚ್ಚಿದಾನಂದ ಮಠದಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಂಪಾದಕರಿಗೆ ಹಾಗೂ ವರದಿಗಾರರಿಗೆ ದಾರಿದೀಪ ಮಹಿಳಾ ವಿವಿಧೋದ್ದೇಶಗಳ ಸಂಸ್ಥೆ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ವೇಳೆ ಬಸವ ಜಯಂತಿ ಅಂಗವಾಗಿ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳಿಗೆ ವಚನ ಗಾಯನ ಹಾಗೂ ಬಸವ ಭಾವಚಿತ್ರ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಶಕುಂತಲಾ ಮುಳುಗನ್ ಉಪಸ್ಥಿತರಿದ್ದರು. ಗುರುಗಳು ಹಾಗೂ ಮಾರ್ಗದರ್ಶಕರಾದ ಸಮಾನರಾದ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಗುರುಗಳು ಹಾಗೂ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಒಂದು ಆಚರಣೆಯಿಂದ ತಾವು ಮಾಡೋದಕ್ಕೆ ಮೊಟ್ಟ ಮೊದಲನೇದಾಗಿ ತಿಳ್ಕೊತೀನಿ. ಪ್ರತಿ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಗೆ ಇನ್ವೈಟ್ ಮಾಡ್ತಾರೆ, ಬಹಳ ಮಜಾ ಮಾಡಿ ಪ್ರತಿಯೊಂದು ಕಾರ್ಯಕ್ರಮ ವಿದೇಶ ಸಂಸ್ಥೆ ಏನೈತಲ್ಲ ವಿಭಿನ್ನವಾಗಿನ ಒಂದು ದಾರಿ ತೋರಿಸ್ಕೊಂತ ಹೊಂಟಾರೆ ಎಲ್ಲರಿಗೂ. ಸಾಕಷ್ಟು ನಾವು ಟ್ರಸ್ಟ್ಗಳನ್ನ ನೋಡಿವಿ, ಆಮೇಲೆ ಹಲವಾರು ಸೋಷಿಯಲ್ ವರ್ಕ್ ಮಾಡೋರು ನೋಡಿವಿ. ಯಾವುದೋ ಒಂದು ಸರ್ಕಾರದ ಅನುದಾನಕ್ಕ ಅಥವಾ ತಮ್ಮ ಫೇಸ್ ಕಾಣಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಬಟ್ ಸಂಸ್ಥೆಯಿಂದ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ನಿಜಕ್ಕೂ ಕೂಡ ಸಮಾಜದೊಳಗಡೆ ಪತ್ರಕರ್ತರನ್ನ ಎಲ್ಲಾ ಕಾರ್ಯಕ್ರಮ ಕೂಡ ಬಳಕೆ ಮಾಡ್ತಾರೆ. ಎಲ್ಲಿ ಸಮಸ್ಯೆಗಳದವ ಆ ಸಮಸ್ಯೆಯ ಮೇಲೆ ಅದನ್ನ ಆಧಾರಿತವಾಗಿ ವರದಿಯನ್ನು ಮಾಡಿ ಬೆಳಕು ಚೆಲ್ಲಿ ಸಮಾಜವನ್ನ ಸುದ್ದಿಯಿಂದ ಶುದ್ಧಿಗೊಳಿಸ್ತಕ್ಕಂಥ ಪತ್ರಕರ್ತರಿಗೆ ಕೂಡ ಇವತ್ತಿನ ದಿನಮಾನದಲ್ಲಿ ಸ್ವತಂತ್ರ ಅನ್ನುವಂಥದ್ದು ಇಲ್ಲದಂಗಾಗಿದೆ. ಉದಾಹರಣೆಗೆ ನಿಮ್ಮ ವಾರ್ಡ್ನಲ್ಲಿ ಒಬ್ಬರು ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿರುವಂತಹ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಯನ್ನು ಕುರಿತು ಒಬ್ಬ ಪತ್ರಕರ್ತ ವರದಿಯನ್ನ ಮಾಡಿದರೆ ಆ ವರದಿಯಲ್ಲಿ ಆ ಜನಪ್ರತಿಯನ್ನು ಟೀಕೆ ಮಾಡಿದರೆ ಎಲ್ಲ ಒಂದು ಕಡೆ ಅವರನ್ನು ಹೆದರಿಸುವಂತಹ ಪ್ರಯತ್ನಗಳು ನಡೆದಂತಹ ತೀರ್ಮಾನದಲ್ಲಿ ಪತ್ರಕರ್ತರಿಗೆ ಸ್ವತಂತ್ರ ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಥವತ್ತಾಗಿ ಇಲ್ಲಿ 8 ಜನ ಇರಬಹುದು, 10 ಜನ ಇರಬಹುದು, 20 ಜನ ಇರಬಹುದು, ಈ ಗದಗ ನಗರದ ಜನರ ಪರವಾಗಿ ಪತ್ರಕರ್ತರನ್ನು ಗುರುತಿಸುವಂತ ಪ್ರಯತ್ನವನ್ನ ಇನ್ನು ಈ ದಾರಿದಿ ಜನರನ್ನ ನಾವು ಇಲ್ಲಿ ಸ್ಮರಿಸಬೇಕು. ಅದು ನಮ್ಗೆ ಯಾಕಂದ್ರೆ ಏನಾದ್ರೂ ಒಂದು ವಿಚಾರಧಾರೆಯನ್ನ ನಾವು ವ್ಯಕ್ತಪಡಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅದ್ರ ಬಗ್ಗೆ ಕೆಲವು ಆಗುಹೋಗುಗಳನ್ನ ಅದ್ರಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತೈತಿ. ನನಗೆ ಮೊಟ್ಟ ಮೊದಲೇ ಗೊತ್ತಿದೆ, ಯಾಕಂದ್ರೆ ನಮ್ಗೆ ಮೈಕ್ ಸಿಕ್ಕು ನಾವೇನಾದ್ರು 2 ಮಾತು ಮಾತಾಡಲೇಬೇಕಾಗ್ತೈತಿ. ಆದ್ರೆ ಇದು ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಮಹಿಳೆಯರಿಗಿರ್ತಕ್ಕಂಥ ಏನೋ ಒಂದು ಸಣ್ಣ ಪುಟ್ಟ ಮೇಲೆ 4 ಜನ ಪತ್ರಕರ್ತರನ್ನ ಕೂಡಿಸ್ಕೊಂಡಾಗ ಏನ್ ಮಾತಾಡ್ಬೇಕಪ್ಪ, ಅದು ನಾವು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ನಾವು ಒಂದು ಆಚರಣೆಯನ್ನು ಕಾರ್ಯಕ್ರಮವನ್ನು ಹಾಕೊಂಡ್ವಿ. ಏನ್ ಮಾತಾಡ್ಬೇಕಂದಾಗ ನಾವು ಪಟ್ನ ಈಗಿನ ನಂತರ ನಾವು ಎಲ್ಲ ವಿವರಗಳು ಸಿಗ್ತಾವ. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ದಾರಿದೀಪ ಮಹಿಳಾ NGO ಅಂತ ಹೇಳಿ ಅಜ್ಜರ ಆಶೀರ್ವಾದದಿಂದ ಅವ್ರ ಪ್ರೇರಣೆ ಅಂತ ಹೇಳಿದಾಗ ನಮ್ಮ ಬ್ಯಾಂಕಿಂದ ಒಮ್ಮೆ ದಿವಸ ನಾವು ಕರ್ನಾ ಸಂಘ ಸೇರ್ಕೊಂಡು ಒಂದು NGO ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ಮಾಡ್ರಿ, ಅದಕ್ಕೆ ಸಪೋರ್ಟ್ ಆಗಿ ಏನ್ ಬೇಕು ಮುಂದೆ ನಾವು ನಿಮ್ಗೆ ಸಹಕಾರನ ಇಡ್ತೀವಿ ಅಂತ ಹೇಳಿ ಅವ್ರು ಆಫೀಸಿಗೆ ಅಂತ ಹೇಳಿದಾಗ ಅದು ಯಾವ ರೀತಿಯಿಂದ ನಮ್ಗೆ ಅದು ಪ್ರೇರಣೆ ಬಂತ ಗೊತ್ತಿಲ್ಲ. ನಾವು ನಮ್ಮ ಸೇರಿಯರ ಹತ್ರ ಎಲ್ಲ ಕುತ್ಕೊಂಡು ನಾವು ಮಾತಾಡ್ತಾರೆ, ನೀವು ಹೇಳಾರೆ ಸರ್ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ ಮಾಡ್ರಿ ಅಂತ ಹೇಳ್ತಾರ. ಎಲ್ಲರ ಹತ್ರ ಒಂದು ಮಾಡಿ Rise of News, Gadag.